ಹೆಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಸೊಪ್ಪಿನಲ್ಲಿ ಬಸ್ ಸಾಂಬಾರು ಹೆಂಗೆ ಮಾಡೋದು, ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾನು ಬೇಳೆಕಾಳು ಮತ್ತು ತಡ್ನಿಕಾಳು ತೊಗೊಂಡಿದ್ದೀನಿ. ಎರಡೂ ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಒಂದು 2-3 ವಿಷಲ್ ಬಾಯ್ಲ್ ಮಾಡೋಣ. ಸೊಪ್ಪು ಮತ್ತು ಕಾಳು ಎರಡೂ ಇದು ಫ್ರೆಶ್ಶಾಗಿ ತೊಳೆದಿಟ್ಕೊಂಡ್ರೆ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು, ಆ ಸೊಪ್ಪಿಂದ ಮೇಲ್ಗಡೆ ಎಷ್ಟಿರುತ್ತೆ ಅದನ್ನು ಈಕ್ವಲ್ ಆದ್ರೂ ತೊಗೊಳ್ಳಿ, ಇಲ್ಲ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನಾದ್ರು ತೊಗೊಳ್ಳಿ ವಾಟರ್ನ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಾಯ್ಲ್ ಮಾಡೋಣ. ಸದ್ಯಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಜೀರಿಗೆ ಮೆಣಸು, ಈರುಳ್ಳಿ, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ, ಟೊಮೊಟೊ, ಮತ್ತು ಇಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ತೆವೆ ಮೇಲೆ ಬಿಸಿ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಬೇಡ, ಸುಟ್ಟಿರೋ ಈರುಳ್ಳಿ ಸುಟ್ಟಿರೋ ಬೆಳ್ಳುಳ್ಳಿನ ಸ್ವಲ್ಪ ತೆವೆ ಮಾಡಿಕೊಂಡು ಜಾರಿಗೆ ಕಾಯಿ ತುರಿ, ಟೊಮೊಟೊ, ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಇಷ್ಟನ್ನು ಹಾಕ್ಕೊಂಡು, ಮತ್ತು ನಾನು ಫ್ರೈ ಮಾಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿನ, ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ಖಾರ ನಿಮ್ಮ ಖಾರದ ಪುಡಿ ಮೇಲೆ ಡಿಪೆಂಡು. ಸೊ ಅದನ್ನು ರುಬ್ಕೊಂಡು ಖಾರ ರೆಡಿಯಾಗಿದೆ. ಸೊ ಇದಕ್ಕೆ ಬಾಯ್ಲ್ ಆಗಿರೋಂತಹ ಸೊಪ್ಪು ಮತ್ತು ಕಾಳನ್ನು ಎತ್ಕೊಂಡು ನೋಡೋಣ ಬೆಂದಿದೆಯಾ ಅಂತ. ಫ್ರೆಂಡ್ಸ್, ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು 3-4 ವಿಷಲ್ ಹಾಕ್ಸ್ಕೊಂಡು ಅದು ಸ್ವಲ್ಪ ಎತ್ಕೊಂಡು ಖಾರದೊಳಗಡೆ, ನಾನು ಫಸ್ಟೇ ಆಡಿಸಿದ್ನಲ್ಲ ಆ ಖಾರದೊಳಗಡೆ ಸ್ವಲ್ಪ ಸೊಪ್ಪನ್ನು ನಮಗೆ ಎಷ್ಟು ಸಾಂಬಾರು ದಟ್ಟ ಬೇಕಾಗುತ್ತೋ ಅಷ್ಟನ್ನು ಸ್ವಲ್ಪ ಹಾಕ್ಕೊಂಡು ಅದನ್ನು ರುಬ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ಥರ ಗ್ರೀನ್ ಕಲರಲ್ಲಿ ಕಾಣಿಸುತ್ತೆ. ರುಬ್ಕೊಂಡು ಇದನ್ನು ಸ್ವಲ್ಪ ಈಗ ಸಾಂಬಾರನ್ನ ಒಗ್ಗರಣೆಗೆ ಹಾಕೋಣ. ಆಯಿಲು ಸ್ವಲ್ಪ, ನೆಕ್ಸ್ಟು ಸಾಸಿವೆ ಜೊತೆಗೆ ಸ್ವಲ್ಪ ಗೆಜ್ಜಿಟ್ಟಿರೋಂತಹ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಡ್ರೈ ಆಗಲಿ. ನೆಕ್ಸ್ಟ್ ನಾವು ರುಬ್ಕೊಂಡ್ರಂಥ ಮಿಶ್ರಣ ಖಾರನ ಒಳಗಡೆ ಹಾಕಿ 2 ನಿಮಿಷ ಬಿಟ್ಟು, ಖಾರ ಮತ್ತು ಇದು ಎರಡು ಸ್ವಲ್ಪ ಕುದ್ದ ಮೇಲೆ ನಾವು ಸೊಪ್ಪಲ್ಲಿ ಬೇಯಿಸ್ಕೊಂಡಿದ್ವಲ್ಲ ನೀರು, ಅದನ್ನು ಹಾಕ್ಕೊಳ್ಳೋಣ ಸಾಂಬಾರಿಗೆ. ಯಾಕಂದರೆ ಅದರಲ್ಲೇ ಟೇಸ್ಟ್ ಇರೋದು, ಆ ನೀರಲ್ಲೇ ಸೊಪ್ಪು ಕಾಳು ಬೆಂದಿರುತ್ತಲ್ಲ ಆ ನೀರನ್ನು ನಾವು ಖಾರ ಒಗ್ಗರಣೆಗೆ ಹಾಕಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಒಂದು 10 ನಿಮಿಷ ಬೇಯಲಿ. ಬೆಂದಾದಮೇಲೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪು ಸಾಂಬಾರು, ಸಿಂಪಲ್ ಆಗಿರೋ ಸೊಪ್ಪು ಸಾಂಬಾರು ರೆಡಿ ಆಯಿತು. ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇದ್ಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.